ಏನಪ್ಪಾ ಮೂವೀಸ್ ನ ರಿವ್ಯೂ ಮಾಡ್ತಿದ್ಲು, ರೂಮ್ ಅಲ್ಲಿ ಕೂತಿದ್ಲು, ಬಟ್ ಇಲ್ಲಿ ಎಲ್ಲೋ ರೋಡ್ ಅಲ್ಲಿ ಬಂದಿದ್ದಾಳೆ ಅಂತ ನೀವ್ ಅನ್ಕೊಂತಿದ್ದೀರಾ? ತುಂಬಾ ಜೆನ್ಸೀಸ್ ನ ಅಟ್ರಾಕ್ಟ್ ಮಾಡ್ತಿದೆ ಅಂತ ನಾನು ಇನ್ಸ್ಟಾಲಿ ನೋಡಿದ್ದೆ. ಸೊ ಏನ್ ಸ್ಪೆಷಾಲಿಟಿ, ಯಾಕೆ ಈ ಅಟ್ರಾಕ್ಷನ್? ಬರ್ಗರ್ ತಿನ್ಬೇಕಾದ್ರೆ ಒಂದ್ ಟಿಪ್ ಕೊಡ್ತೀನಿ. ನೀವು ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ನೀಟ್ ಆಗಿ ಕುತ್ಕೊಂಡು ತಿಂತೀರಾ ಅಂತಂದ್ರೆ ಅದೆಲ್ಲ ಪಾಸಿಬಲ್ ಇಲ್ಲ. ಬರ್ಗರ್ ನ ಈ ತರ ಮೆಸ್ಸಿಯಾಗಿ ತಿಂದ್ರೆ ಅದು ಒಂಥರ ಮಜಾ ಕೊಡುತ್ತೆ. Hi dudes, welcome back to my channel, The Review Room by Lakshmi Rao. ಏನಪ್ಪಾ ಮೂವೀಸ್ ನ ರಿವ್ಯೂ ಮಾಡ್ತಿದ್ಲು, ರೂಮ್ ಅಲ್ಲಿ ಕೂತಿದ್ಲು, ಬಟ್ ಇಲ್ಲಿ ಎಲ್ಲೋ ರೋಡ್ ಅಲ್ಲಿ ಬಂದಿದ್ದಾಳೆ ಅಂತ ನೀವ್ ಅನ್ಕೊಂತಿದ್ದೀರಾ? ಎಸ್, ಮೂವೀಸ್ ನ ರಿವ್ಯೂ ಮಾಡಿ ನನಗೂ ಒಂದು ಇಂಟರ್ವೆಲ್ ಸಿಕ್ತು. ಆ ಇಂಟರ್ವೆಲ್ ಅಲ್ಲಿ ಏನಾದ್ರೂ ತಿನ್ನೋಣ ಅಂತ ನಾನ್ ಇವತ್ತು ಒಂದ್ ಜಾಗಕ್ಕೆ ಬಂದಿದ್ದೀನಿ. ಅದ್ ಯಾವ ಜಾಗ, ಅಲ್ಲಿ ಏನ್ ಸಿಗುತ್ತೆ ಎಲ್ಲಾನು ನಿಮಗ್ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾವು ರೆಸಿಡೆನ್ಸಿ ರೋಡ್ ಅಲ್ಲಿರೋ ಒನ್ ಆಫ್ ದ ಗ್ರೋಯಿಂಗ್ ಬರ್ಗರ್ ಕಂಪನೀಸ್ ಬಂದಿದೀವಿ, ಅದೇ ದ ಡ್ಯಾಶ್ ಅಂಡ್ ಕೂಪ್. ಸೊ ಇಲ್ಲಿ ಏನ್ ಸ್ಪೆಷಾಲಿಟಿ, ಆಮೇಲೆ ಇದು ತುಂಬಾ ಜೆನ್ಸೀಸ್ ನ ಅಟ್ರಾಕ್ಟ್ ಮಾಡ್ತಿದೆ ಅಂತ ನಾನು ಇನ್ಸ್ಟಾಲಿ ನೋಡಿದ್ದೆ. ಸೊ ಏನ್ ಸ್ಪೆಷಾಲಿಟಿ, ಯಾಕೆ ಈ ಅಟ್ರಾಕ್ಷನ್, ಅಂಡ್ ಜೆನ್ಸಿನ ಅಟ್ರಾಕ್ಟ್ ಮಾಡಿರೋರು ಮಿಲೇನಿಯಲ್ಸ್ ನ ಕೂಡ ಇವ್ರ ಫುಡ್ ಇಂದ ಅಟ್ರಾಕ್ಟ್ ಮಾಡ್ತಾರ, ಇದನ್ನೆಲ್ಲ ನಾವ್ ಇವತ್ತು ರಿವ್ಯೂ ಮಾಡೋಣ, ಬನ್ನಿ ಹೋಗೋಣ. ಸೊ ನಾನು ಆಗ್ಲೇ ಹೇಳಿದೆ, ಜೆನ್ಸೀಸ್ ನ ಇದು ತುಂಬಾ ಅಟ್ರಾಕ್ಟ್ ಮಾಡ್ತಿರುವಂತ ಒಂದು ಜಾಗ ಅಂತ. ಇವರ ಒಂದು ಸ್ಪೆಷಾಲಿಟೀಸ್ ಏನಂದ್ರೆ ಬರ್ಗರ್ಸ್, ವಿಂಗ್ಸ್, ಆಮೇಲೆ ಬೌಲ್ಸ್, ಆಮೇಲೆ ಸ್ಲೈಡರ್ಸ್. ಇದಲ್ದಿರ ಈ ಬ್ರ್ಯಾಂಡ್ ಬಿಲ್ಡ್ ಆಗಿರೋದು ಇವರ ಹೋಮ್ ಮೇಡ್ ಫ್ಯೂಷನ್ ಸಾಸ್ ಗಳಿಂದ. ಸೊ ಇವತ್ತು ನಾವು ಈ ಎಲ್ಲಾ ಐಟಮ್ಸ್ ನ ಪ್ಲಸ್ ಅವ್ರ ಸಾಸ್ ನ ಎಲ್ಲ ಟ್ರೈ ಮಾಡೋಣ. ಅಷ್ಟೇ ಅಲ್ಲ, ಕ್ವಾಲಿಟಿ ಆಫ್ ದ ಫುಡ್, ಕ್ವಾಂಟಿಟಿ ಆಫ್ ದ ಫುಡ್, ದಿ ಆಂಬಿಯನ್ಸ್, ಆಮೇಲೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಇದೆಲ್ಲ ಕೂಡ ರಿವ್ಯೂ ಮಾಡೋಣ. ಸೊ ಇವ್ರ ಮೆನ್ಯೂಲಂತೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಸೊ ನನಗಂತೂ ತುಂಬಾನೇ ಕನ್ಫ್ಯೂಸ್ ಆಗ್ತಿದೆ. ಹಾಗಾಗಿ ಇವ್ರನ್ನೇ ಕೇಳೋಣ ಏನನ್ನ ಆರ್ಡರ್ ಮಾಡ್ಬೋದು ಅಂಡ್ ಇವರ ಸ್ಪೆಷಾಲಿಟಿ ಏನು ಅನ್ನೋದನ್ನ. ಸೊ ತುಂಬಾ ವೈಡ್ ವೆರೈಟಿ ಆಪ್ಷನ್ಸ್ ಇತ್ತು. ಇದ್ರಲ್ಲಿ ನೀವ್ ಯಾವ್ದು ಸಜೆಸ್ಟ್ ಮಾಡ್ತೀರಾ ಅಂಡ್ ನಿಮ್ಮ ಒಂದು ಬರ್ಗರ್ ಕಂಪನಿಯ ಒಂದು ಸ್ಪೆಷಾಲಿಟಿ ಏನು? ಸೊ ನಾವು ಬರ್ಗರ್ಸ್ ಫೇಮಸ್, ಸೊ ಬರ್ಗರ್ ಸಜೆಸ್ಟ್ ಮಾಡ್ತೀನಿ. ಓಕೆ. ಸೊ ಒಂದು ಸ್ಪೈಸಿ ಅಲ್ಟಿಮೇಟ್ ನ್ಯಾಚುರಲ್ ಸ್ಪೈಸಿ ಬರ್ಗರ್, ಇನ್ನೊಂದು ಓಕ್ಲಾಮಾ ಆನಿಯನ್ ಸ್ಮ್ಯಾಶ್ ಬರ್ಗರ್. ಸೊ ಇದೆರಡು ಸಜೆಸ್ಟ್ ಮಾಡ್ತೀನಿ, ಸ್ಮ್ಯಾಶ್ ಬರ್ಗರ್ಸ್. ಅಂಡ್ ಆಲ್ಸೋ ವಿಂಗ್ಸ್ ಅಲ್ಲಿ ಒಂದಷ್ಟು ಆಪ್ಷನ್ಸ್ ನಾನು ನೋಡಿದೆ. ವಿಂಗ್ಸ್ ಅಲ್ಲಿ ಏನ ಸಜೆಸ್ಟ್ ಮಾಡ್ತೀರಾ? ವಿಂಗ್ಸ್ ಅಲ್ಲಿ ನಾವು ಫೈರ್ ಕ್ರಾಕರ್ ಸ್ವೀಟ್ ಅಂಡ್ ಸ್ಪೈಸಿ ಅನ್ನೋ ಸಾಸ್ ನ ಸಜೆಸ್ಟ್ ಮಾಡ್ತೀನಿ. ಅದು ಸ್ವೀಟು ಇದೆ ಮತ್ತೆ ಸ್ಪೈಸಿನೂ ಇದೆ, ಆ ಸಾಸ್ ಸಜೆಸ್ಟ್ ಮಾಡಿ. ಡನ್. ಸೊ ನೀವ್ ಏನೇನ್ ಸಜೆಸ್ಟ್ ಮಾಡಿರ್ತೀರಾ ಅದನ್ನೇ ನಾನು ಇವತ್ತು ಟ್ರೈ ಮಾಡ್ತೀನಿ. ನಾನು ವೇಟ್ ಮಾಡ್ತಾ ಇರ್ತೀನಿ, ನೀವು ಪ್ರಿಪೇರ್ ಮಾಡಿ ನನಗೆ ಕಳಿಸಿ. ನಾನು ಪ್ರಿಪೇರ್ ಮಾಡಿ ನಮ್ಗೆ ಕಳಿಸ್ತೀನಿ. ನಿಮ್ದು ಆನೆಸ್ಟ್ ಫೀಡ್ಬ್ಯಾಕ್ ಹೇಳಿ. ಖಂಡಿತವಾಗ್ಲೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದಷ್ಟು ಸಜೆಸ್ಟ್ ಮಾಡಿದ್ರು ಅವರ ಹೋಟೆಲ್ ಸ್ಪೆಷಾಲಿಟಿ, ಐ ಮೀನ್ ಅವರ ಬರ್ಗರ್ ಕಂಪನಿ ಸ್ಪೆಷಾಲಿಟಿ ಏನು ಅನ್ನೋದನ್ನ. ಹಾಗಾಗಿ ಅದನ್ನ ಬಂದಿದೆ, ನಮ್ಮ ಆರ್ಡರ್ ಬಂದಿದೆ. ಏನೇನ್ ಆರ್ಡರ್ ಮಾಡಿದೀವಿ ಅಂದ್ರೆ, ಇಲ್ಲಿರೋದು ಓಕ್ಲಹೋಮಾ ಸ್ಮ್ಯಾಶ್ ಬರ್ಗರ್ ಅಂತ, ಓಕ್ಲಹೋಮಾ ಆನಿಯನ್ ಸ್ಮ್ಯಾಶ್ ಬರ್ಗರ್. ಇಲ್ಲಿ ಬಂದು ಸ್ಪೈಸಿ ನ್ಯಾಶ್ವೆಲ್ ಬರ್ಗರ್ ಇದೆ. ಸೊ ಇದನ್ನ ಟೇಸ್ಟ್ ಮಾಡಿ ಪ್ರತಿಯೊಂದನ್ನು ರಿವೀಲ್ ಮಾಡೋಣ. ಸೊ ವಿಂಗ್ಸ್ ಕೂಡ ಆರ್ಡರ್ ಮಾಡಿದ್ವಿ ಅಂಡ್ ವಿಂಗ್ಸ್ ಕೂಡ ಬಂದಿದೆ. ಇವರ ವಿಂಗ್ಸ್ ಅಲ್ಲಿ ಕೂಡ ತುಂಬಾ ವೆರೈಟೀಸ್ ಇತ್ತು. ಅದರಲ್ಲಿ ನಾನು ಫೈರ್ ಕ್ರ್ಯಾಕರ್ ಸ್ವೀಟ್ ಅಂಡ್ ಸ್ಪೈಸಿ ವಿಂಗ್ಸ್ ನ ತರಿಸಿದೀನಿ. ಇವಾಗ ಎಲ್ಲಾನು ತಣ್ಣಗಾಗಕ್ಕೂ ಮುಂಚೆ ಟೇಸ್ಟ್ ಮಾಡ್ತೀನಿ. ಸೊ ನಾನು ಫಸ್ಟ್ ಇವಾಗ ಓಕ್ಲಹೋಮಾ ಆನಿಯನ್ ಸ್ಮ್ಯಾಶ್ ಬರ್ಗರ್ ನ ಟ್ರೈ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ, ಎಸ್ಪೆಷಲಿ ಫಿಲ್ಲಿಂಗು. ಅಂಡ್ ಆಲ್ಸೋ ಇವರು ಇನ್ ಹೌಸ್ ಸಾಸಸ್ ಮಾಡೋದ್ರಿಂದ ಸಾಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಇದು ಒಂದು ತಿಂದ್ರೆ ಫುಲ್ ಆಗೋಗುತ್ತೆ ಅನ್ಸುತ್ತೆ, ಅಷ್ಟು ದೊಡ್ಡ ಫಿಲ್ಲಿಂಗ್ ಇದೆ ಒಳಗಡೆ, ಸಕ್ಕತ್ತಾಗಿದೆ. ಅಂಡ್ ಆಲ್ಸೋ ಇದು 339 rupees. ಐ ಥಿಂಕ್ ಇದು ವರ್ತ್ ಅಂತಾನೆ ಅನಿಸ್ತು, ಬಿಕಾಸ್ 2 ಲೇಯರ್ ಪ್ಯಾಟೀಸ್ ಇತ್ತು, ಅದಕ್ಕೆ ಚೀಸ್ ಎಲ್ಲ ಹಾಕಿ ಈ ತರ ಕೊಟ್ಟಿದ್ದಾರೆ ಅಂದಾಗ ಅದಕ್ಕೆ ವರ್ತ್ ಅಂತಾನೆ ಅನ್ನಿಸ್ತು. ದಿಸ್ ಇಸ್ ಅ ಹಿಟ್. ಇವಾಗ ನಾನು ಸ್ಪೈಸಿ ನ್ಯಾಶ್ನಲ್ ನ ಟ್ರೈ ಮಾಡ್ತಾ ಇದ್ದೀನಿ.
ಬರ್ಗರ್ ತಿನ್ಬೇಕಾದ್ರೆ ಮಣ್ ತಿಳ್ಕೊಳ್ತೀನಿ, ನೀವು ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ನೀಟ್ ಆಗಿ ಕುತ್ಕೊಂಡು ತಿಂತೀರಾ ಅಂತಂದ್ರೆ ಅದೆಲ್ಲ ಪಾಸಿಬಲ್ ಇಲ್ಲ. ಬರ್ಗರ್ ನ ಈ ತರ ಮೆಸ್ಸಿ ಆಗಿ ತಿಂದ್ರೆ ಅದು ಒಂಥರ ಮಜಾ ಕೊಡುತ್ತೆ. ಅಂಡ್ ಇನ್ನ ಈ ಬರ್ಗರ್ ಬಂದ್ರೆ ಸ್ಪೈಸಿ ನ್ಯಾಚುರಲ್ ಬರ್ಗರ್ ಬಂದ್ರೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ನನಗೆ ತುಂಬಾನೇ ಇಷ್ಟ ಆಗಿದ್ದು ಓಕ್ಲಹೋಮಾ ಆನಿಯನ್ ಸ್ಮ್ಯಾಶ್ ಬರ್ಗರ್. ಇದು ಮಕ್ಳಿಗೆ ಇಷ್ಟ ಆಗುತ್ತೆ ಬಿಕಾಸ್ ಇದು ಡೀಪ್ ಫ್ರೈ ಆಗಿರೋದ್ರಿಂದ, ಇದನ್ನ ಸಾಸ್ ಅಲ್ಲಿ ಡಿಪ್ ಮಾಡಿರೋದ್ರಿಂದ ಸ್ಪೈಸಿ ಬರ್ಗರ್ ಅಂತ ಹೇಳ್ತಿದ್ದಾರೆ. ಓಕೆ, ಸ್ಪೈಸ್ ಲೆವೆಲ್ಸ್ ಕೂಡ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿದೆ. ಅಂಡ್ ಇದು ಅಷ್ಟೇ ಫಿಲ್ಲಿಂಗ್, ನಾನು ಹೇಳ್ದಂಗೆ ಇದ್ರ ಫಿಲ್ಲಿಂಗು ಕೂಡ ಎಷ್ಟು ತಿಕ್ಕಾಗಿದೆ. ಅಂಡ್ ಎಸ್ಪೆಷಲಿ ನಾನು ಸ್ಪೆಷಲ್ ಮೆನ್ಷನ್ ಮಾಡ್ಲೇಬೇಕಾಗಿರೋದು ಇವರ ಬನ್ಸ್ ಬಗ್ಗೆ. ಬನ್ ಅಂತೂ ತುಂಬಾನೇ ಸಾಫ್ಟ್ ಆಗಿದೆ, ಹಾರ್ಡ್ ಆಗಿಲ್ಲ ಅಥವಾ ಅದನ್ನ ತುಂಬಾ ಚೂ ಮಾಡ್ಬೇಕು ಅಂತಿಲ್ಲ. ಅಂಡ್ ಆಲ್ಸೋ ಇದನ್ನ ತರಿಸಿ ಒಂದ್ ಸ್ವಲ್ಪ ಹೊತ್ತು ಆಗಿತ್ತು ಬಿಕಾಸ್ ನಾವು ಬೇರೆ ಶಾರ್ಟ್ಸ್ ಎಲ್ಲ ತಗೋತಾ ಇದ್ವಿ. ಆದ್ರೂ ಕೂಡ ಚಿಕನ್ ಕೂಡ ತಣ್ಣಗೆ ಆಗಿದ್ರು ಕೂಡ ನಿಮ್ಗೆ ಟೇಸ್ಟ್ ಮಾತ್ರ ಕಡಿಮೆ ಆಗಲೇ ಇಲ್ಲ. ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಸೊ ಎರಡೂ ಬರ್ಗರ್ಸ್ ಇಟ್ಸ್ ಅ ಹಿಟ್ ಅಂತ ಅನ್ಸ್ತು. ಬಟ್ ತುಂಬಾ ಜಾಸ್ತಿ ಅಂತ ಅನ್ಸಿದ್ದು ನನಗೆ ಓಕ್ಲಹೋಮಾ ಸ್ಮ್ಯಾಶ್ ಬರ್ಗರ್ಸ್. ಅಂಡ್ ಸ್ಮ್ಯಾಶ್ ಬರ್ಗರ್ಸ್ ದೇ ಹಿಟ್ ಹಾರ್ಡರ್ ಅಲ್ವಾ, ಸೊ ನನಗೆ ಸ್ಮ್ಯಾಶ್ ಬರ್ಗರ್ ತುಂಬಾನೇ ಇಷ್ಟ ಆಯ್ತು. ಅಂಡ್ ವಿಂಗ್ಸ್ ನ ಕೂಡ ತರಿಸಿ ತುಂಬಾ ಹೊತ್ತಾಗಿತ್ತು, ಬಟ್ ಇನ್ನೂ ಬಿಸಿ ಆಗಿದೆ, ಇನ್ನೂ ಕ್ರಿಸ್ಪಿ ಆಗಿದೆ. ಸಾಸ್ ಅಲ್ಲಿ ಡಿಪ್ ಮಾಡಿದ್ದಾರೆ ಆದ್ರೂ ಕೂಡ ಸಾಗಿ ಆಗಿಲ್ಲ, ತುಂಬಾ ಕ್ರಿಸ್ಪಿ ಆಗಿದೆ. ಇವಾಗ ಇದನ್ನ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಕ್ರಂಚ್ ಕೇಳಿಸ್ತಿದೆ ಅನ್ಸುತ್ತೆ, ಎಷ್ಟು ಕ್ರಿಸ್ಪಿ ಆಗಿದೆ ಅಂದ್ರೆ. ವಿಂಗ್ಸ್ ಆಕ್ಚುಲಿ ಸೈಕ್ ಆಗಿದೆ, ಕ್ರಿಸ್ಪಿ ವಿಂಗ್ಸ್ ಸಕ್ಕತ್ತಾಗಿದೆ. ಇಟ್ಸ್ ಅ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅಂಡ್ ದಿಸ್ ಫ್ಲೇವರ್ ಏನು ಅವ್ರು ನನಗೆ ರೆಕಮೆಂಡ್ ಮಾಡಿದ್ರು, ಫೈರ್ ಕ್ರ್ಯಾಕ್ ಸ್ವೀಟ್ ಅಂಡ್ ಸ್ಪೈಸಿ, ತುಂಬಾನೇ ಸಕ್ಕತ್ತಾಗಿದೆ. ನನಗಂತೂ ವಿಂಗ್ಸ್ ಸಕ್ಕತ್ ಇಷ್ಟ ಆಯ್ತು. 4 ಪೀಸಸ್ ಬರುತ್ತೆ ಒಂದ್ ಪ್ಲೇಟ್ ಅಲ್ಲಿ. ಅಂಡ್ ಇದ್ರ ಪ್ರೈಸಿಂಗ್ ಬಂದು 259. ಐ ಥಿಂಕ್ ವರ್ತ್ ನಿಜವಾಗ್ಲೂ ವರ್ತ್ ಆಗಿದೆ. ಅಂಡ್ ತುಂಬಾನೇ ಸೈಕ್ ಆಗಿದೆ. ಹೇಳಿದ್ರೆ ನಂಗೆ ಸಕ್ಕತ್ ಇಷ್ಟ ಆಯ್ತು ವಿಂಗ್ಸ್. ಸಾಸ್ ಟೇಸ್ಟ್ ಗಳು ಮಾತ್ರ ಎಲ್ಲಾನು, ಈ 3ಕ್ಕೆ ಏನೇನ್ ಸಾಸ್ ಗಳನ್ನ ಹಾಕಿದ್ದಾರೆ ಎಲ್ಲಾ ಟೇಸ್ಟ್ ಕೂಡ ಆನೆಸ್ಟ್ ಆಗಿ ಸಕ್ಕತ್ತಾಗಿದೆ. ಸೊ ಇವಾಗ ಇಷ್ಟೊತ್ತು ನಾನು ಏನ್ ಟೇಸ್ಟ್ ಮಾಡಿದೆ ಅದನ್ನ ಕ್ಯೂರೇಟ್ ಮಾಡಿರೋರು, ಅದನ್ನ ಇನ್ವೆಂಟ್ ಮಾಡಿರೋರು ನನ್ನ ಜೊತೆ ಕೂತಿದ್ದಾರೆ, ಅಭಿಷೇಕ್ ಅಂತ. ಹಾಯ್, ಥ್ಯಾಂಕ್ ಯು ಸೋ ಮಚ್ ಬಂದು ಒಂದ್ ಬೈಟ್ ಕೊಡ್ತಾ ಇರೋದಕ್ಕೆ. ನೀವ್ ಹೇಳ್ತಿದ್ರಿ ಇದು ಇನ್ ಹೌಸ್ ಸಾಸಸ್ ಅಂತ, ಸೊ ನೀವೇ ಪ್ರಿಪೇರ್ ಮಾಡಿ ಮಾಡುವಂತ ಸಾಸ್ಗಳು. ಸೊ ಇದ್ರ ಕಾಂಬಿನೇಷನ್ಸ್ ಎಲ್ಲ ಹೆಂಗ್ ನಡೆಯುತ್ತೆ ಅಂದ್ರೆ, ಇದಕ್ಕೆ ಈ ಟೇಸ್ಟ್ ಹಾಕಿದ್ರೆ ಈ ಟೇಸ್ಟ್ ಬರುತ್ತೆ, ಅದೆಲ್ಲ ಟ್ರಯಲ್ಸ್ ಅಂಡ್ ಎರರ್ಸ್ ನೀವು ಎಷ್ಟು ದಿನದಿಂದ ಎಲ್ಲ ಚೆಕ್ ಮಾಡಿ? ಸೊ ನಾರ್ಮಲ್ ಆಗಿ ಒಂದು ಫುಡ್ ಯಾವ್ದನ್ನ ವಿಂಗ್ಸ್ ಆಗಿರ್ಲಿ ಸಾಸ್ ಮಾಡಕ್ಕಾಗಲಿ 15 days ಟ್ರಯಲ್ಸ್ ನಡೆಯುತ್ತೆ. ಸೊ ಇದ್ರ ಜೊತೆಗೆ ಏನಂದ್ರೆ ನಮ್ಮ ಫಸ್ಟ್ ನಾವು ಒಂದ್ ಸ್ವಲ್ಪ ನಮ್ ಕಿಚನ್ ಟೀಮ್ ಜೊತೆ ಟ್ರಯಲ್ಸ್ ಮಾಡ್ತೀರಿ. ಅದ್ರ ಜೊತೆಗೆ ನಾವು ಮತ್ತೆ ಕಸ್ಟಮರ್ ಪ್ಯಾಲಿಟಿ ಆ ತರ ಇದೆ. ಇವಾಗ ನಾವೇನು ಅಂದ್ರೆ ಫೈರ್ ಕ್ರ್ಯಾಕರ್ ಅಂದ್ರೆ ಸ್ವೀಟ್ ಅಂಡ್ ಸ್ಪೈಸಿ, ಆ ಫೈರ್ ಕ್ರ್ಯಾಕರ್ ಕಿಕ್ ಕೊಡ್ಬೇಕು ಅಂತ ಆ ತರ ಸಾಸ್ ಮಾಡಿರೋದು ಇನ್ ಅಲ್ಲಿ. ಸೊ ಮತ್ತೆ ಫ್ರೆಂಡ್ಸ್ ಜೊತೆ ನಿಮ್ ತರ ನಾವು ಫ್ರೆಂಡ್ಸ್ ಎಲ್ಲ ಸರ್ವ್ ಮಾಡ್ತೀರಿ, ಯಾರು ಫೀಡ್ಬ್ಯಾಕ್ ತಗೊಂಡ್ಮೇಲೆ ನಾವು ಫೈನಲೈಸ್ ಮಾಡೋದು ಸಾಸ್. ಅಂಡ್ ನಾನ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಈ ಒಂದು ಬರ್ಗರ್ ಪ್ಲೇಸ್ ಬಗ್ಗೆ ಜೆನ್ಜಿನ ಜಾಸ್ತಿ ಅಟ್ರಾಕ್ಟ್ ಮಾಡ್ತಿದೆ ಅಂತ ಇತ್ತು. ಸೊ ನಾನು ಅದಕ್ಕೋಸ್ಕರನೇ ಬಂದಿದ್ದು. ಬರೀ ಜೆನ್ಜಿನ ಅಟ್ರಾಕ್ಟ್ ಮಾಡ್ತಿರೋಂತ ಈ ಪ್ಲೇಸ್ ನಮ್ಮಂತ ಮಿಲೇನಿಯಲ್ಸ್ ಅಟ್ರಾಕ್ಟ್ ಮಾಡುತ್ತಾ ಅಂತ ಆಕ್ಚುಲಿ ಖಂಡಿತವಾಗ್ಲೂ ಅಟ್ರಾಕ್ಟ್ ಮಾಡ್ತಿದೆ. ಸೊ ಈ ಬರ್ಗರ್ಸ್ ಇದೆ, ವಿಂಗ್ಸ್ ಇದೆ, ಇದು ಬಿಟ್ಟು ಇನ್ನ ಏನೇನ್ ವೆರೈಟೀಸ್ ಇದೆ? ಸೊ ನಮ್ಮ ಹತ್ರ ಅದ್ರ ಜೊತೆಗೆ ಸ್ಟಾರ್ಟರ್ಸ್, ಅಪೆಟೈಸರ್ಸ್ ಇದೆ, ಚಿಕನ್ ಚಿಪ್ಸ್, ಫ್ರೈಸ್, ಚೀಸಿ ಫ್ರೈಸ್. ಸೊ ಪ್ರತಿಯೊಂದು ಇವಾಗ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆ ಬಂದು ಸ್ಪೆಂಡ್ ಮಾಡೋದು ಟೈಪ್ ಇದೆ. ಮತ್ತೆ ಏನು ಅಂದ್ರೆ ಇಲ್ಲಿ ಲೈವ್ ಟಿವಿ ರನ್ ಆಗ್ತಾ ಇರುತ್ತೆ. ಅಂಡ್ ಆಲ್ಸೋ ಇನ್ನೊಂದು ಯೂನಿಕ್ ಆಗಿರೋದನ್ನ ನಾನು ಅಬ್ಸರ್ವ್ ಮಾಡಿದೆ ಇವರ ಒಂದು ಬರ್ಗರ್ ಸ್ಪಾಟ್ ಅಲ್ಲಿ, ಏನಂದ್ರೆ ಫಿಲ್ಟರ್ ಕಾಫಿ ಸಿಗುತ್ತೆ ಇಲ್ಲಿ. ಸೊ ಈ ಒಂದು ಐಡಿಯಾ ಹೆಂಗ್ ಬಂತು? ಬರ್ಗರ್ ಪ್ಲಸ್ ಫಿಲ್ಟರ್ ಕಾಫಿ, ಇದ್ರ ಫ್ಯೂಷನ್ ಹೆಂಗಾಯ್ತು? ಸೊ ನಾರ್ಮಲ್ ಆಗಿ ಇದು ಯುರೋಪ್ ಕಂಟ್ರೀಸ್ ಎಲ್ಲ ಕಾಫಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಅಲ್ಲೆಲ್ಲ ಡೈನರ್ಸ್, ಮೆಕ್ಡಾನಲ್ಡ್ಸ್ ಅಲ್ಲೆಲ್ಲ ನೀವು ಯುರೋಪಿಯನ್ ಕಂಟ್ರೀಸ್, ಅಮೆರಿಕನ್ ಕಂಟ್ರೀಸ್ ಅಲ್ಲಿ ನೋಡಿದ್ರೆ ಬ್ಲಾಕ್ ಕಾಫಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಸಿನ್ಸ್ ನಮ್ದು ಸೌತ್ ಇಂಡಿಯಾದಲ್ಲಿ ಏನು ಅಂತ ಬಂದಾಗ ಇನ್ಸ್ಟೆಡ್ ಆಫ್ ಗಿವಿಂಗ್ ದಟ್ ಬ್ಲಾಕ್ ಕಾಫಿ ನಾವೇನ್ ಮಾಡ್ತೇವೆ, ಫಿಲ್ಟರ್ ಕಾಫಿನೇ ಕೊಡೋಣ. ಸೊ ಯಾಕಂದ್ರೆ ಅದು ಇಟ್ ಗಿವ್ಸ್ ದಟ್ ಎನರ್ಜಿ, ಮತ್ತೆ ಆ ಬರ್ಗರ್ ಆ ಎನರ್ಜಿ ಕ್ಯಾರಿ ಮಾಡ್ಲಿ, ಆ ಫನ್ ಕ್ಯಾರಿ ಮಾಡ್ಲಿ ಅನ್ನೋದು ಆ ಕಾನ್ಸೆಪ್ಟ್ ಇದ್ದು. ಸೊ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಅದು ಮಾನ್ಸೂನ್ ಮಲ್ಬಾರ್ ಕಾಫಿ ಬೀನ್ಸ್ ಇಂದ ಯೂಸ್ ಮಾಡಿ ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀವಿ. ಸೊ ಅದು ಬರ್ಗರ್ ಜೊತೆಗೆ ಮತ್ತೆ ಇಲ್ಲ ನೀವು ಬರೀ ಕಾಫಿ ಜೊತೆಗೆ ಅಂತ ಬರಕ್ಕೋಸ್ಕರ ಅದೊಂದು ಹ್ಯಾಂಗ್ ಪ್ಲೇಸ್ ಆಗಿರ್ಲಿ ಅಂತ ನಾವು ಕಾಫಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ನಿಮ್ ಕಡೆಯಿಂದ ನಮ್ ವ್ಯೂವರ್ಸ್ ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸೊ ಬನ್ನಿ, ಬರ್ಗರ್ ಟ್ರೈ ಮಾಡಿ, ಕಾಫಿನೂ ಟ್ರೈ ಮಾಡಿ. ಅದ್ರ ಜೊತೆಗೆ ನಾವು ರೆಸಿಡೆನ್ಸಿ ರೋಡ್ ಅಲ್ಲಿ ಇದ್ದಾರೆ. ರೆಸಿಡೆನ್ಸಿ ರೋಡ್ ಇಸ್ ನೋನ್ ಫಾರ್ ಲೈಕ್ ಆರ್ಟ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಸೊ ನಿಮ್ ಮನ್ಸ್ಗಳಿಗೆ ನಮ್ ಬರ್ಗರ್, ನಮ್ ಕಾಫಿ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಇದು ಕನ್ನಡದವರೇ ಆಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಏನಂದ್ರೆ ಟು ಗಿವ್ ದಟ್ ಕಾಂಪಿಟೇಷನ್ ಟು ದ ವರ್ಲ್ಡ್ ಅನ್ನೋದು ನಮ್ದು ವಿಷನ್ ಆಗಿದೆ. ಸೊ ಪ್ಲೀಸ್ ಡು ಕಮ್, ಪ್ಲೀಸ್ ಡು ವಿಸಿಟ್ ಡ್ಯಾಶ್ ಅಂಡ್ ಕೋಪ್ ಅಟ್ ರೆಸಿಡೆನ್ಸಿ ರೋಡ್.
ಸೊ ಇದಾಗಿತ್ತು ನಮ್ಮ ಇವತ್ತಿನ ದ ರಿವ್ಯೂ ರೂಮ್ ಬೈ ಲಕ್ಷ್ಮೀ ರಾವ್ನ ಬರ್ಗರ್ ಅಂಡ್ ವಿಂಗ್ಸ್ ರಿವ್ಯೂ, ಡ್ಯಾಶ್ ಅಂಡ್ ಕೂಪ್ ಬರ್ಗರ್ ಕಂಪನಿಯ ಒಂದು ರಿವ್ಯೂ ಆಗಿತ್ತು. ಸೊ ಇದೇ ತರ ಇಂಟ್ರೆಸ್ಟಿಂಗ್ ರಿವ್ಯೂಸ್ ಒಂದಿಗೆ, ಇಂಟ್ರೆಸ್ಟಿಂಗ್ ಮೂವಿ ರಿವ್ಯೂಸ್, ಇಂಟ್ರೆಸ್ಟಿಂಗ್ ಬುಕ್ಸ್ ರಿವ್ಯೂಸ್ ಅಥವಾ ಪ್ರಾಡಕ್ಟ್ ರಿವ್ಯೂಸ್, ಪ್ಲೇಸಸ್ ರಿವ್ಯೂಸ್ ಒಂದಿಗೆ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.